ಅದೇ 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 ಮಳೆ ಬರ್ತದೆ ಕಣತೆ, ಗುಡ್ಲೆಲ್ಲ ಗುಡ್ಗ್ಲು ಸಿಡ್ಲು ಎಲ್ಲ ಬರ್ತದೆ ಕಣತೆ, ತೆಗಿಯತ್ತೆ ಬಾಗ್ಲ. ಅದೇ ಅದೇ ಅದೇನು ಕೇಳೋರು ಹೋಗವಳ್ಗ ಅದಕ್ಕೆ ಬಂಗಾಡ್ತಿದ್ದಳು. ಆಗ್ಲಿ ತಕೋ, ಯಾರು ಕೇಳ್ಕೊಂಡರು ಆಗ್ಲಿ ತಕೋ. ಓಹೋ ಏನು ನನ್ನ ಮಗ ನನ್ನ ಮಾತು ಕೇಳಕ್ಕಿಲ್ಲ ನಂಗೆ ಆಡ್ತಾಳೆ. ಓಹೋ ನನ್ನ ಮಗ ಅವನು, ನನ್ನ ಮಾತು ಕೇಳಿದ್ರೆ ನಿನ್ನ ಮಾತು ಕೇಳೋಣ? ಎಷ್ಟಿಸ್ಕೊಂಡ ನಿನ್ನ ಮಾತು ಕೇಳೋನು ನನ್ನ ಮಗ? ಬೇಕು ಅಂದ್ರೆ ನಿನ್ನ ಈಗಲೂ ಇನ್ನೊಂದು 4 ಮುಡುಗಿಸ್ಬಿಡ್ತೀನಿ. ಹೋಗ್ಲಿ ಪಾಪ ಮಳೆಯಲ್ಲಿ ನೆನಲಿ ಅಂತ ಸುಮ್ಮನಾಗಿವ್ನಿ. ಆತೆ ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲು ಕಟ್ಕೊತೀನಿ ಕಣತೆ. ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಬಾಗ ತೆಗಿಯತ್ತೆ. ಆತೆ ನಿಮ್ದ ಅಮ್ಮಯ್ಯ ಕಣತೆ. ಆತೆ ನಿಮ್ಮ ಕೈ ಮುಗಿತೀನಿ ಕಣತೆ. ನನ್ನೊಂಚೂರು ಅರ್ಥ ಮಾಡ್ಕತೆ. ಏನು ಅರ್ಥ ಮಾಡ್ಕೊಂಡರು ನಿನ್ನ? ನಾವ್ಯಾಕೆ ಅರ್ಥ ಮಾಡ್ಕೊಳವ ನಿನ್ನ? ಹಾಂ ನನ್ನ ಮಗನ್ನ ನನ್ನಿಂದ ದೂರ ಮಾಡ್ಬಿಟ್ಟಿಲ್ಲ, ನನ್ನ ಮಗಳಿಂದ ಅಣ್ಣ ಇಲ್ಲಂಗೆ ಮಾಡ್ಬಿಟ್ಟಿಲ್ಲ. ನಾವೆಷ್ಟು ಅನುಭವಿಸಿರ್ಬೇಡ. ಹಾಂ ಏನು ಸೀಮ್ಗಿಲ್ದಿರಲ್ವ ಹೇಳು? ಅದಕ್ಕೆ ನನ್ನ ಮಗನಿಗೆ ಮಾಟ ಮುಂಚೆ ಮಾಡಿಸ್ಕೊಂಡು ಮೋಡಿ ಮಾಡ್ಕೊಂಡು ನನ್ನ ಮಗನ್ನ ನನ್ನಿಂದ ಕಿತ್ತೋಗ್ಬಿಟ್ಟಿದ್ಲು. ಇನ್ನು ಮುಂದೆ ನೀನು ನನ್ನ ಮಗ ಒಂದಾಗ ನಾನು ಮಾತ್ರ ಬಿಡಿಕಿಲ್ಲ ಗೊತ್ತಾ? ನಾನು ಬಿಡಕ್ಕಿಲ್ಲ. ನೀನು ನನ್ನ ಮಗನ ಜೊತೆಗೆ ಚೆನ್ನಾಗಿರೋಕ್ಕೆ ನೀನು ಪ್ರಯತ್ನ ಪಟ್ಟರೆ ಇವತ್ತು ಇದು ಸಾಂಪಲು ಅಷ್ಟೇ ನಿಂಗೆ ತೋರಿಸಿರೋದು. ಇನ್ನು ಮುಂದಕ್ಕದೆ ನಿಂಗೆ ಮಾರಿ ಹಬ್ಬ ಬಾಯಿ ಮುಚ್ಕೊಂಡು ನೀನು ನಿಂತ್ಕೊಂಡು ಬೆಳಗಾನಲ್ಲೇ ನಿಂತ್ಕೊಂಡು ಸತ್ತರು ಸಾಯಿ ಇದ್ರಿರು ಅಷ್ಟೇ. ನನ್ನ ಮಗ ಆಳೆ ಊಟ ಮಾಡುವಾಯ್ತು, ನಿದ್ದೆ ಮಾಡುವಾಯ್ತು, ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲಕತ್ತೆ. ನನ್ನ ಮಗ ಮನೆ ಮಾಡಿರೋದು ನಮಗೋಸ್ಕರ ನಿನಗೋಸ್ಕರ ಅಲ್ಲ ಗೊತ್ತಾ? ಏನು ತಿಳ್ಕೊಬಿಟ್ಟಿದ್ದೀನಿ ನೀನು? ಅವನು ನನ್ನ ಮಗ, ನಾನು ಹೇಳ್ದಂಗೆ ಕೇಳ್ತಾನೆ. ನೀನು ಹೇಳ್ದಂಗೆ ಯಾಕೆ ಕೇಳೋನು? ನೀನು ಹೇಳ್ದಂಗೆ ಕೇಳೋನು? ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾನೆ. ಸುಮ್ಮನೆ ಕಬ್ಬ ಅವಳು ನಿಂತ್ಕೊಂಡಂಗೆ ಅರ್ಚಡ್ಲಿ, ತಲೆ ಕೆಡಿಸ್ಕೊಬೇಡ. ನಂದಿನಿ ನಿಂದ ಅಮ್ಮ ಯಾಕಂಡು ನಂದಿನಿ ನಿಮ್ಮ ಅಕ್ಕನ ಥರ ತಿಳ್ಕೊ ನಂದಿನಿ. ನಂದಿನಿ ನಿನ್ನ ಕಾಲು ಬೀಳ್ತೀನಿ ನಂದಿನಿ. ಹಂಗೆ ನೀನಾರಿ ಹೇಳು ನಂದಿನಿ. ನವೀನ 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 ಬಾಗು ತೆಗಿ ನವೀನ. ನವೀನ ನಿದ್ದೆ ಬರ್ತದೆ ಬಾಯಿ ಮುಚ್ಕೊಂಡು ಹೋಗಿ ಕೇಳು. ಅವ ಕಿಟಕಿ ಬಾಗ್ಲಕ್ಕವ ನೀನು ನಿದ್ದೆ ಬತ್ತ ಕೂತದೆ. ನಾಯಿ ಬೊಗಳ ಬೊಗಳ್ಗಳು ಎಷ್ಟೊತ್ತಲ್ಲಿವೆ? ಈ ಮನೆಯೊಳಗಿದ್ರು ನೆಮ್ಮದಿ ಕೊಡಕ್ಕಿಲ್ಲ, ಈಚೆಗೋದ್ರು ನೆಮ್ಮದಿ ಕೊಡಕ್ಕಿಲ್ಲ. ಕಳ್ಸೋವತ್ತಾಗೆ ಬಾಯಿ ಮುಚ್ಕೊಂಡು ಹೋಗಿ ಕೇಳವ. ನವೀನ ನವೀನ ಲಾ ನವೀನ ಅದೇನು ಗೊತ್ತಾಗ್ಬಿಡ್ತಿಲ್ಲ ನೀನು ಇಷ್ಟು ಬಿರ್ನೆ. ಅಲ್ಲಿ ನೋಡಲಿ ಹೆಂಗ್ ನಿಂತ್ಕೊಂಡು ಕಿಟಕಿತಾವು ನಮ್ಮ ಜೀವ ತೆಗಿತಾ ಇದ್ದಾಳು. ನೀನು ಮಾತ್ರ ರೂಮಲ್ಲಿ ಬೆಚ್ಚ ಮಲಗಿದ್ದಿ. ಬಲ ಇಲ್ಲ ಗೋಡ್ಸು ಬಲ ಇಲ್ಲಿ. ಯಾಕವ ಹಿಂಗೆ ವಟ ವಟ ಅಂದಿ? ಮನೆ ಕಳೋಕು ಬಿಡ್ತಾ ಇಲ್ವಲ್ಲವ ನೀನು? ನಿದ್ದೆ ಬರ್ತದೆ, ಸುಮ್ಮ ಕೂತ್ಕವ ನೀನು. ಏನೇನು ಹೇಳ್ಬೇಡ. ನೀನೇ ಒಂದು ದೊಣ್ಣೆ ಗಿಣ್ಣೆ ತಗೊಂಡು ಬೊಡ್ದು ಕಳಿಸೋತಾಗೆ. ಅದು ಬೇರೆ ನನಗೆ ಹೇಳುವಂತೆ ನೀನುವೆ. ಕೇಳಿಸ್ತಾನೆ? ನವೀನ ನವೀನ ಬಾಗಿಲು ತೆಗಿ ನವೀನ. ನಾನು ಎಲ್ಲಿ ಅಂತ ಹೋಗಣೆ ನವೀನ ಇಷ್ಟೊತ್ತಲ್ಲಿ. ಬಾಗಿಲು ತೆಗಿ ನವೀನ. ನಾನು ಎಲ್ಲಿಗೆ ಹೋಗಣೆ ನವೀನ ಇಷ್ಟೊತ್ತಲ್ಲಿ? ಸಳೆ ನವೀನ. ಬಾಗಿಲು ತೆಗಿ ನವೀನ. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲು ಬೀಳ್ತೀನಿ ನವೀನ. ಎಲ್ಲಿಗೆ ಹೋಗಣೆ ನವೀನ ನಾನು? ತೆಗಿ ನವೀನ. ನವೀನ ನಿಜವಾಗ್ಲೂ ಹೇಳ್ತಾವ್ನಿ ನವೀನ. ನನಗೆ ಒಂದು ಗಳಿಗೂ ಇರೋಕ್ಕಿಲ್ಲ. ಬೆಳಕಾದ ತಕ್ಷಣ ಎಲ್ಲಾರು ನಿನ್ನ ಕಣ್ಣು ಮೊರೆ ಕಡ್ದು ಹೊಟ್ಟೋಯ್ತೀನಿ ನವೀನ ನಾನು. ಇದೊಂದ್ಸರಿ ತೆಗಿ ನವೀನ. ನನಗೆ ಹೆದರಿಕೆ ಆಯ್ತದೆ ನವೀನ. ನವೀನ ಹೋಗ್ಲಿ ಫೋನ್ನಾರೇ ಕೊಡು ವಿಪ್ಪು. ಮನೆಗೆ ಹೋಗ್ಬಿಟ್ಟು ಫೋನ್ ಅಲ್ಲಾರೇ ಇರ್ತೀನಿ. ಅಂದ್ರೆ ಈಗ ನೀನು ನೋಡ ಮುರಿದು ಬಿಡ್ತೀನಿ ನೋಡವ. ಅವಳು ಸುದ್ದಿ ಎತ್ಕಿಟ್ಬಿಟ್ರೀಗ. ಅವಳು ಚೆನ್ನಾಗಿರ್ಬೇಕು ಅಂದ್ರೆ ನೀನು ಬಾಯಿ ಬಿಚ್ಕೊಂಡು ನಿಂತ್ಕೋಬೇಕು. ಅವಳು ನಿನ್ನಂಗೆ ಬೀದಿ ಬಂದು ನಿಂತ್ಕೋಬೇಕು ಅಂದ್ರೆ ಹಿಂಗೆ ಅನ್ನು. ಸಂಸಾರ ನೆಟ್ಕಿರ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ನಿಂತಿರು ನೀನು. ಇಲ್ಲ ಅಂತಂದ್ರೆ ನೀನು ಹಿಂಗೆ ಬೊಗಳು. ನೀನು ಈಗಲೇ ಹೋಯ್ತೀನಿ ಅವ್ರ ಮನೆಗೆ. ಅಲ್ಲ ಅವ್ರೇನು ಮಾಡಿದ್ರು ಅಂತ ನೀನು ಅವರು ಅಂತ ಬೋದಿ. ಅವಳು ಎಷ್ಟು ಸಹಾಯ ಮಾಡವಳೆ ಅಂತ ನನಗೆ ಗೊತ್ತು. ನೀನು ಯಾಕಂಗೆ ಆಡ್ತಾ ಇದ್ದೀನಿ? ನಿಮ್ಮ ಅವ್ವನ ಮಾತು ನಿನ್ನ ತಂಗಿ ಮಾತನ್ನ ಕೇಳ್ಕೊಂಡು ಒಂದಿಸಿಲ್ಲ ಒಂದಿವ್ಸ ಅರ್ಥ ಆಯ್ತದೆ ಸುಮ್ಕಿರು. ಇವ್ರು ಹೇಳ್ತಿದ್ದೆಲ್ಲ ಸುಳ್ಳು ಅಂದ್ಬಿಟ್ಟು ನಿನ್ಗೆ ಆಗ ಅರ್ಥ ಆಯ್ತದೆ ಸುಮ್ಕಿರು. ಬಾಯಿ ಮುಚ್ಕೊಂಡು ಹೋದ ಸರಿತಿಗ ಗುಡ್ಸತ್ಲಾವಡಿ ಕಿತ್ತತ್ಲಾವಡಿ ಏನಾಗ್ತದದು ಏನಾಗ್ತದದು ಅಂತ ಕೇಳ್ತಿರೋದು ನಿನಗೆ. ಬಂದ್ಬಿಟ್ರಿ ನಾನು ನಿನ್ನ ಮುಂದೆ ಕೂತ್ ಕಳ್ಸ್ಬಿಡ್ತೀನಿ. ಲಾ ಇವಳು ಯಾಕೋ ಬೊಗ್ಗಕ್ಕಿರಕತ್ತೆ. ತಕಬೈರಿ ಒಂದು ಸೀರೆ ಇರೋ ತಕಬ ತೆಗ್ದು ತಕದ ಸತ್ಲು ಅಂತ ಅನ್ನಕಾಯ್ತದೆ. ಅವಳು ಯಾರು ಕೇಳತ್ತಿದ್ದರು? ಯಾರು ಕೇಳೋರಿದ್ದರು? ನಾನು ಹೋಗದೆ ಅಂತ ಸುಮ್ಮನೆ ನಾಟಕ ಆಡ್ತಿದ್ದೆ. ನಾಟಕವ ನೀನು ಕಾಲಿಡು ನಿನ್ನ ಮನೆ ಒಳಗೆ. ನೀನು ಹಂಗೆ ಇಲ್ಲ ಅನ್ಸ್ಬಿಡ್ತೀನಿ. ನಾನೇ ಸಾಕು ನಿನ್ನ. ಕಿವಿ ಚಿಟ್ಟ ಅಂತದೆ ಅಷ್ಟೇ. ಈಗ ನನಗೆ ಅವ್ಳು ಬಾಯಿ ಮುಚ್ಕೊಂಡಿದ್ರು ಸರಿ ಐತಿಗ. ನಾನು ಸುಮ್ಮನೆ ಐತಿಗ. ದೊಣ್ಣೆರವಿಲ್ಲಿ ದೊಣ್ಣೆ ಅವ್ಳು ಮಾಡ್ತೀನಿ. ಅವಳು ಊತಾಕ್ತೀನಿ ಕಣವ. ಈಗಲೇ ಊತಾಕ್ಬಿಡ್ತೀನಿ ಕಣವ. ಏನವ ಹಿಂಗೆ ಕಾಟ ಕೊಡ್ತಾಳು ನಮಗೆ? ಹಿಂಗೆ ಕಾಟ ಕೊಡೋಳ ಬತ್ತೀನಿ ತಳವಿದ್ದು. ಇರು ನನ್ನ ಮಗನ ಹೊತ್ತು ಸೇಕು ಹಾಕವ ಬಂದ್ರಂತೂ ಅವ್ನು ಏನು ಮಾಡ್ತಾನಂತ ಅವ್ನಿಗೆ ಗೊತ್ತಾಗಿಲ್ಲ. ಪಾಪತ್ತುರೆ ಹಂಗೆ ವಟ ವಟ ಅಂತಲ್ಲ ವಟ ವಟ ಅಂತ ಗೋಡ್ಸಟ್ಟಿ. ನನ್ನ ಮಗನ ಕಕ್ಕ ಬಂದ್ಬಿಟ್ಟು ನನ್ನ ಮಗನ ಹಾಳು ಮಾಡಿಬಿಟ್ಲು. ಹಾಳು ಮಾಡಿ ಧೂಳು ಮಾಡಿಬಿಟ್ಲು. ನನ್ನ ಮಗನ ನಾ ಮುದ್ದೆ ಮಾಡ್ಕೊಳ್ಳೋರು ಕೀವು ನಿಂತಿದ್ರು.
ನನ್ನ ಮಗನ ಮದುವೆ ಮಾಡ್ಕೊಳ್ಳೋರು ಬಂದ್ಬಿಟ್ಟು ಮನೆ ಹಾಳಿ ಹಂಗೆ ಏನು ಮರ್ಯಾದಸ್ತ್ರ ಮಗಳು ಅಂತ ಹೇಳು, ಮರ್ಯಾದಸ್ತ್ರ ಮಗಳು ಗುಡ್ಸಟ್ಟಿ ಮಗಳೇನ. ಓ ಕಂಡ ಮನೆಯವ್ರ ಜೊತೆ ಹೆಂಗೆ ಓಡ್ ಬಂದು ಇವಳು, ಅದು ಮದುವೆ ಬಿಟ್ಬಿಟ್ಟು ನನ್ನ ಮಗನ ಜೊತೆ ಬಾಳ್ತಾಳೆ ಅಂತ ಇವಳು ಯಾವ ಗ್ಯಾರಂಟಿಯೇ? ನೋಡ್ಲಾ ನವೀನ, ನಿನಗೆ ಬುದ್ಧಿ ಹೇಳ್ಕೊಡ್ತಾ ಇರೋದಕ್ಕಲ್ಲ ನಾನು, ಬುದ್ಧಿ ಹೇಳ್ತಿರೋದು ತಿಳ್ಕೊಬಿಡು. ಅವಳು ಎತ್ತಿ ಒತ್ತಿ ಸಾಕಿ ಸಲ್ವಿ, ಅಂದಿರೆಲ್ಲ ಸಾಕಿ ಸಲ್ವಿ, ನನ್ನ ಮಗಳು ಚೆನ್ನಾಗಿಲ್ಲ ಅಂತ ಅವರು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೆ, ಬಿಟ್ಬಿಟ್ಟು ಬಂದವಳೆ. ಅವ್ಳಿಗೆ ನೀನು ಹೇಳಕ್ಕ ನಿನ್ನಂತವ್ರು ಬೇಕಾದಷ್ಟು ಸಿಗ್ತಾಳೆ ಅನ್ಕೋತಲಕ್ಕಲ್ಲ ಅವಳು. ಈಗಲೇ ಹೇಳ್ತೀನಿ, ಅವಳು ಆಸೆ ಬಿಟ್ಬಿಡಪ್ಪ ನೀನು, ಅವಳು ಆಸೆ ಬಿಟ್ಬಿಡು. ಒಳ್ಳೆ ಮಂತಂದಲ್ಲಿ ಎಂತಂದು ನೀವು ಮದುವೆ ಮಾಡಿ ಇನ್ನು ನಿನ್ನ ತಂಗಿ ಅವಳೆಲ್ಲ ಭಾಳ ಬದುಕಾಡೋದು ಬೇಡವಾ? ಈ ಗುಡ್ಸಡ್ಡಿ ಸವಾಸ ಮಾಡ್ಕೊಂಡು ನೀನು ನಿಂತಿದ್ದೀರಾ, ಬಿಟ್ಬಿಡ್ಕಂತ ನೀನು. ಇದೇ ಲಾಸ್ಟು. ಅವಳು ಮನೆಯಿಂದ ಹಚ್ಕ ಹಾಕಿರ್ತಾನೆ, ಅವಳು ಈ ಮನೆ ಒಳಗೆ ಕಾಲು ಹಾಕೋದು ಬೇಕಾಗಿಲ್ಲ. ಇದ್ರಾರೆ ಇರಲಿ ಸತ್ರಾರೆ ಸಾಯ್ಲಿ, ಯಾರು ಹೇಳ್ಕೊಂಡಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಳ್ಳ ಕೊಡ್ಲಿ, ಯಾರನ್ನ ಕರ್ಕೊಬಂದ್ರು ಕರ್ಕೊಬರ್ಲಿ ಅಷ್ಟೇ. ಯಾರು ನುಗ್ಗಿದ್ರು ಅಂತಾರೆ ಅಪ್ಪ ಬಿಟ್ಬಿಟ್ಟು ಹೆಂಗೆ ಬಂದೆ ನೀನು ಅಂತ ಅವಳ ಹತ್ರ ಉಗಿಯೋದು. ಆಗ ಅವ್ರ ಅಪ್ಪವನ್ನೆಲ್ಲ ಕೇಳ್ತಾರೆ, ಅವ್ರ ಅಪ್ಪ ಅಂತಕ್ಕೆಲ್ಲ ಪೊಲೀಸ್ನವ್ರು ನಿಂತ್ಕೊತಾರೆ, ಮರ್ಯಾದಿರೋದು ನಮ್ದು ಯಾವತ್ತು ಹೋಯ್ಕಿಲ್ಲ ಗಂಡಸುಂದು ಅವಳ ಜೊತೆ ಹೋಗೋದು. ನಾನು ಹೇಳೋದು ಕೇಳಪ್ಪ. ಅಲ್ಲ ನಿಮ್ಮ ಮನೇಲಿ ಒಂದು ಒಬ್ಬ ಹೆಣ್ಮಗಳವಳೆ, ನನ್ನ ಪರಿಸ್ಥಿತಿನೇ ಬಂದಿದ್ರೆ ನೀವು ಏನು ಮಾಡ್ತಿದ್ದತ್ತೆ? ನೀನು ಮಗನಿಗೆ ಹಿಂಗೆ ಚಡಿ ಹೇಳ್ಕೊಡ್ತಿದ್ದಲ್ಲ ನೀನು. ಏನು ತಿಳ್ಕೊಂಡಿದ್ದಿ ಬಂದ್ರೆ ನಿನಗೆ ಬಾಯಿ ಮೇಲೆ ಹೊಡೆದ್ಬಿಡ್ತೀನಿ. ನನ್ನ ಮಗಳು ಸುದ್ದಿಗಿದ್ದಿ ಬಂದರೆ ನನ್ನ ಮಗಳು ಕಾಲು ನೀರು ಕುಡಿದ್ರು ಬದುಕಲ್ಲ ನೀನು. ನನ್ನ ಮಗಳು ಹಪ್ರಂಜಿ, ನನ್ನ ಮಗಳು ಚಿನ್ನ ಗೊತ್ತಾ? ನನ್ನ ಮಗಳು ಕತ್ತೈತಿ ಮೇಕ್ ನೋಡಕ್ಕಿದ. ನಿನ್ನಂಗೆ ಅನ್ಕೊಂಡಿದೀಯಾ? ಸಿಕ್ಕ ತಕ್ಷಣ ಓಡ್ ಬಂದ್ಬಿಡ್ತಾನೆ ಅನ್ಕೊಂಡಿದ್ದೀನಿ ನನ್ನ ಮಗಳನ್ನ. ಲೌಡಿ, ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಾರೆ ನೀನು ಬಾಯಿ ತೊಳ್ಕೊಂಡು ಮಾತಾಡ್ಬೇಕು. ಬಾಯಿ ತೊಳ್ಕೊಂಡು ಏನು ಬೊಗಳ್ತಾ ಇದೀಯ ನೀನು? ಹಾಂ, ನನ್ನ ಸುದ್ದಿ ಮಾತಾಡಿದ್ರೆ ಮಾತ್ರ ನಾನು ಸುಮ್ಕಿರಕ್ಕಿಲ್ಲವ, ನನಗೆ ಗೊತ್ತಿರೋಕೆ ಆಗ್ತಾರೀಗ. ಅವಳಿಗೆ ಬೇಕಾಗಿರೋದು ಏನೋ ಗ್ರಾಚಾರ ತುಂಬಿಟ್ಟದೆ ಅನ್ನಕತ್ತ ನಾವು ಹಚ್ಕಂಗೆ ಆಡ್ತಾವಳೆ. ಇಲ್ಲಿದ್ದಾಳು ಅವಳು, ಮಾಡ್ತೀನಿ ಅವಳನ್ನ. ಹೆಂಗಾರೆ ಹಾಳಾಗೋಗ್ಲಿ, ಬೆಳ್ಕರೆ ಗಂಟ ಇರು. ಆಮೇಲೆ ಅವಳಿಗೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ನಾವು ಹೇಳ್ದಂಗೆ. ಇಲ್ಲ ಅಂದರೆ ಅವಳು ಮಾತ್ರ ಈ ಸತಂತ ಅವಳು ಇಲ್ಲ ಅನ್ಸೋದು ಗ್ಯಾರಂಟಿ. ಅಲ್ಲಕ್ಕಲ್ಲ, ಈಗ ನಿನ್ನ ತಂಗಿ ನೋಡಕ್ಕೆ ಬರ್ತಾರೆ ಅಲ್ವಾ, ಇವಳು ಯಾರು ಅಂದ್ರೆ ಏನಂದೀಯ ನೀನು? ಏನಂದಿಲ್ಲ, ಅಚ್ಚುಕಟ್ಟಾಗಿರೋರ್ತಾವ ಮುಂಜಿ ಹಾಗೆ ನೀನು ಜೀವನ ಮಾಡೋದು ಬಿಟ್ಬಿಟ್ಟು ಯಾವನ್ನ ಕಟ್ಕೊಬಂದು ಸಾಯ್ತಾ ಇದೆಯಲ್ಲ. ನಿನ್ನ ತಂಗಿ ಇವ್ರ ಅಣ್ಣನ ಕಟ್ಕೊಬಂದವನೇ, ನಿನ್ನ ತಂಗಿ ಮದುವೆ ಎಲ್ಲ ಮಾಡ್ಕೊಂಡರು. ಯಾರು ಮಾಡ್ಕೊಂಡರು? ನಾನು ಹೇಳ್ತಾನೆ ನೋಡು ಅಪ್ಪ, ಬುದ್ಧಿ ಕೈಲಿ ಯವ್ವ ಹಿಂಗೆ ಅಂದ್ಲು ಅಂತ ಅನ್ಬೇಡ. ಅವಳನ್ನ ಬಿಟ್ಟಾಕ್ಬಿಟ್ಟು ಬೇರೆದೊಂದು ಜೀವನ ನೋಡಪ್ಪ ನೀನು. ಹೆಣ್ಣು ಪಣ್ಣ ನಾನು ನೋಡ್ತೀನಿ, ತಲೆ ಕೆಡ್ಸ್ಕೊಬೇಡ. ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ಒತ್ತರ್ದು ಮಾತಾಡೋಕ್ಕಾಯ್ತದೆ ಏನು? ಮನಿಕ ಬಂದಿದೆ ಬರ್ತದೆ. ಸರಿ ಮನಿಕಪ್ಪ. ಹಿಂಗೆ ಮೋಸ ಮಾಡ್ತಾನೆ ಅಂತ ನಾನು ಕೇಳಿದ್ದಿಲ್ಲ. ಇಂಥ ಮೋಸ ಮಾಡ್ತಾನೆ ಅಂತ ಬೇವಸಿ ಮಾನ್ಗೆಟ್ಟವನು. ಅವ್ನು ತಟ್ಟೆ ಬೇಡ, ಅವ್ನು ತಗರಲ್ ಬೇಡ, ನನಗೆ ಬೇವಸಿ ತಿರ್ಕೊಂಡ್ರೆ ಮಗ ಸಾಹಿತಿ ಅವನು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.